ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಅನುಗ್ರಹದಲ್ಲಿ ಜೀವಿಸಲು ದೇವರು ನಮಗಾಗಿ ಸಿದ್ಧಪಡಿಸಿದ ಶುಶ್ರೂಷೆಯಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ. ಪ್ರಿಯರೇ, ಹೀಗೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸುವಾಗ, ಪ್ರಾರ್ಥಿಸುವಾಗ ನಾವು ಯೇಸು ಸ್ವಾಮಿಯನ್ನು ಇನ್ನೂ ಹೆಚ್ಚು ಅರಿಯಲು, ಇನ್ನೂ ಹೆಚ್ಚು ವಿಶ್ವಾಸದಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ. ಈ ವಾಕ್ಯವನ್ನು ಅನೇಕರಿಗೆ ನಾವು ಶೇರ್ ಮಾಡಿದ್ದೀವಿ. ಆದ್ದರಿಂದ ಅನೇಕರು ಯೇಸು ಸ್ವಾಮಿಯನ್ನು ಅರಿತಿದ್ದಾರೆ, ದೇವರ ವಾಕ್ಯವನ್ನು ಅರಿತಿದ್ದಾರೆ. ಇದಕ್ಕೆಲ್ಲ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ತಪ್ಪದೆ ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ. ಹಾಲೆಲೂಯ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ವಾಕ್ಯದಲ್ಲಿ ಆಗಿದೆ ದೇವರು ನಮಗೆ ಇರುವ ಕೃಪೆಯನ್ನು ಇಟ್ಟಿರುವುದು. ಇಂದಿನ ವಾಕ್ಯ ಮಾರ್ಕನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 14ರಿಂದ 29ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಅವರೆಲ್ಲರೂ ಹಿಂತಿರುಗಿ ಬಂದಾಗ ಉಳಿದ ಶಿಷ್ಯರ ಸುತ್ತಲೂ ಜನರು ದೊಡ್ಡ ಗುಂಪಾಗಿ ನೆರವೇರದಿರುವುದನ್ನು, ಧರ್ಮಶಾಸ್ತ್ರಿಗಳು ಇವರೊಡನೆ ವಾದಿಸುತ್ತಿರುವುದನ್ನು ಕಂಡರು. ನೆರೆದಿದ್ದ ಜನರು ಯೇಸುವನ್ನು ಕಂಡೊಡನೆ ಆಶ್ಚರ್ಯಪಟ್ಟು ಓಡಿ ಬಂದು ಅವರಿಗೆ ನಮಸ್ಕರಿಸಿದರು. ಯೇಸು ಸ್ವಾಮಿ, ನಿಮ್ಮ ವಾಗ್ದಾನ ಏನು ಎಂದು ಕೇಳಿದರು. ಆ ಗುಂಪಿನಲ್ಲಿದ್ದ ಒಬ್ಬನು, ಬೋಧಕರೇ, ನನ್ನ ಮಗನನ್ನು ತಮ್ಮ ಬಳಿಗೆಂದು ಕರೆತಂದೆ. ಅವನಿಗೆ ಒಂದು ಮೂಕ ದೆವ್ವ ಹಿಡಿದಿದೆ. ಅವನ ಮೇಲೆ ಅದು ಬಂದಾಗಲೆಲ್ಲ ಅವನು ನೆಲಕ್ಕೆ ಅಪ್ಪಳಿಸುತ್ತದೆ. ಅವನು ನೊರೆ ಕಾರುತ್ತಾ ಹಲ್ಲು ಕಡಿದುಕೊಳ್ಳುತ್ತಾನೆ. ಆಗ ಅವನ ದೇಹವೆಲ್ಲ ಮರಗಟ್ಟಿದಂತಾಗುತ್ತದೆ. ಆ ದೆವ್ವವನ್ನು ಬಿಡಿಸಬೇಕೆಂದು ತಮ್ಮ ಶಿಷ್ಯರನ್ನು ಕೇಳಿಕೊಂಡೆ, ಆದರೆ ಅದು ಅವರಿಂದಾಗಲಿಲ್ಲ ಎಂದನು. ಇದನ್ನು ಕೇಳಿ ಯೇಸು, ಅಯ್ಯೋ ವಿಶ್ವಾಸವಿಲ್ಲದ ಪೀಳಿಗೆಯೇ, ಇನ್ನೆಷ್ಟು ಕಾಲ ನಿಮ್ಮೊಂದಿಗಿರಲಿ, ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ? ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು. ಆಗ ಆ ಹುಡುಗನು ಯೇಸುವಿನ ಬಳಿಗೆ ಕರೆತಂದರು. ಯೇಸುವನ್ನು ನೋಡಿದ ಕ್ಷಣ ಆ ದೆವ್ವ ಹುಡುಗನ ನೆಲಕ್ಕೆ ಅಪ್ಪಳಿಸಿ ಒದ್ದಾಡಿಸಿತು. ಹುಡುಗ ಉರುಳಾಡುತ್ತಾ ನೊರೆ ಕಾರಿದನು. ಯೇಸು ಇವನಿಗೆ, ಎಷ್ಟು ದಿನದಿಂದ ಹೀಗಾಗುತ್ತಿದೆ ಎಂದು ಹುಡುಗನ ತಂದೆಯನ್ನು ವಿಚಾರಿಸಿದರು. ಅದಕ್ಕೆ ಅವನು, ಬಾಲ್ಯದಿಂದಲೇ ಹೀಗಾಗುತ್ತಿದೆ. ಇದಲ್ಲದೆ ದೆವ್ವವು ಇವನನ್ನು ಕೊಲ್ಲಬೇಕೆಂದು ಪದೇ ಪದೇ ಬೆಂಕಿಗೂ ನೀರಿಗೂ ದೂಡಿದೆ. ತಮ್ಮಿಂದ ಏನಾದರೂ ಸಾಧ್ಯವಾದರೆ ನನ್ನ ಮೇಲೆ ದಯವಿಟ್ಟು ಸಹಾಯ ಮಾಡಿ ಎಂದು ಯೇಸುವನ್ನು ಬೇಡಿಕೊಂಡನು. ಅದಕ್ಕೆ ಯೇಸು, ಸಾಧ್ಯವಾದರೆ ಎನ್ನುತ್ತೀಯಲ್ಲ, ದೇವರಲ್ಲಿ ವಿಶ್ವಾಸ ಇಡುವನಿಗೆ ಎಲ್ಲವೂ ಸಾಧ್ಯ ಎಂದರು. ಆಗ ಆ ಬಾಲಕನ ತಂದೆ, ನಾನು ವಿಶ್ವಾಸಿಸುತ್ತೇನೆ, ನನ್ನ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ನೆರವು ನೀಡಿ ಎಂದು ಯೇಸುವಿಗೆ ಮೊರೆಯಿಟ್ಟನು. ಜನಸಂದಣಿ ಬೆಳೆಯುತ್ತಿರುವುದನ್ನು ಕಂಡ ಯೇಸು ಆ ದೆವ್ವವನ್ನು ಗದರಿಸಿ, ಎಲೆ ಕಿವಿಡು ಮೂಕ ದೆವ್ವವೇ, ಇವನನ್ನು ಬಿಟ್ಟು ತೊಲಗು, ಇನ್ನೆಂದಿಗೂ ಇವನೊಳಗೆ ಪ್ರವೇಶಿಸಕೂಡದೆಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದರು. ದೆವ್ವವು ಚೀರುತ್ತಾ ಹುಡುಗನನ್ನು ವಿಲವಿಲನೆ ಒದ್ದಾಡಿಸಿ ಕೊನೆಗೆ ಬಿಟ್ಟು ಹೋಯಿತು. ಹುಡುಗನು ಶವದಂತಾದನು. ಅಲ್ಲಿದ್ದವರಲ್ಲಿ ಅನೇಕರು ಹುಡುಗನು ಸತ್ತು ಹೋದ ಎಂದುಕೊಂಡರು. ಆದರೆ ಯೇಸು ಅವನ ಕೈ ಹಿಡಿದು ಎತ್ತಲು ಅವನು ಎದ್ದು ನಿಂತನು. ಅಂದು ಯೇಸು ಸ್ವಾಮಿ ಮನೆಗೆ ಬಂದಾಗ ಶಿಷ್ಯರು ಪ್ರತ್ಯೇಕವಾಗಿ ಅವರ ಬಳಿಗೆ ಬಂದು, ಆ ದೆವ್ವವನ್ನು ಹೊರಗಟ್ಟಲು ನಮ್ಮಿಂದೇಕೆ ಆಗಲಿಲ್ಲ ಎಂದು ಕೇಳಿದರು. ಅದಕ್ಕೆ ಯೇಸು, ಈ ಬಗೆಯ ದೆವ್ವವನ್ನು ಹೊರಗಟ್ಟಲು ಪ್ರಾರ್ಥನೆಯೇ ಹೊರತು ಬೇರೆ ಮಾರ್ಗವಿಲ್ಲ ಎಂದರು. ಪ್ರಿಯರೇ, ಏನಾಗಿದೆ ನಿಮ್ಮ ಜೀವನದಲ್ಲಿ ಪೀಡಿಸುವ ಸಮಸ್ಯೆ? ಅದರಿಂದ ನಿಮಗೆ ಒಂದು ಸೌಖ್ಯವಿದೆ, ಬಿಡುಗಡೆ ಇದೆ. ಹೀಗೆ ಪ್ರಾರ್ಥಿಸೋಣ. ನಮ್ಮನ್ನು ಪೀಡಿಸುವ ಸಮಸ್ಯೆಯಿಂದ ದೇವರು ಇಂದು ಒಂದು ಸೌಖ್ಯವನ್ನು, ಒಂದು ಬಿಡುಗಡೆಯನ್ನು ನೀಡುತ್ತಾರೆ ಎಂದು. ನಮ್ಮ ಎಲ್ಲೋ ನಿಯೋಗದ ಮೇಲೆ ಈ ಸೌಖ್ಯ ಬಿಡುಗಡೆಯನ್ನು ಅನುಭವಿಸುತ್ತೇವೆ. ಪ್ರಿಯರೇ, ಈ ವಾಕ್ಯ ಆಲಿಸುತ್ತಿರುವ ನಿಮ್ಮ ಕುಟುಂಬದಲ್ಲಿ ತುಂಬುವುದು ಒಂದು ಅನುಗ್ರಹವಾಗಿದೆ. ಶಿಷ್ಯರ ಹತ್ತಿರ ಹೋಗಿ ಏನು ಕಾರ್ಯವಾಗದೆ ಹಿಂದಿರುಗಿದ ಅಪ್ಪ ಅಲ್ಲ ಅಲ್ಲಿ ನೋಡಿದ್ದು ನಾವು, ಪ್ರಿಯರೇ. ಬದಲಾಗಿ ಯೇಸು ಸ್ವಾಮಿ ಅಲ್ಲಿ ಅದ್ಭುತ ಮಾಡಿದ್ದನ್ನು ನಾವು ನೋಡಿದ್ದೆವು. ಪ್ರಿಯರೇ, ಎಲ್ಲಾ ಕಾರ್ಯಗಳು
ನಮ್ಮ ಜೀವನದಲ್ಲಿ ನಡೆಯುತ್ತದೆ. ನಡೆಯದಿಲ್ಲ ಎಂದು ಇರುವ ಎಲ್ಲಾ ಕಾರ್ಯಗಳನ್ನು ದೇವರನ್ನು ವಿಶ್ವಾಸಿಸಿದರೆ ಅದು ನಡೆಯುತ್ತದೆ. ಪ್ರಿಯರೇ, ಒಂದು ಕಾರ್ಯ ನಡೆದಿಲ್ಲ ಎಂದು ಒಂದು ದಿನ ಆಲಿಸಿ ಇನ್ನೊಂದು ದಿನದೇ ಆಲಿಸದೇ ಇರಬೇಡಿ. ವಿಶ್ವಾಸಿಸುವವನಿಗೆ ಎಲ್ಲ ಕಾರ್ಯವೂ ಲಭಿಸುತ್ತದೆ ಎಂದು ವಾಕ್ಯದಲ್ಲಿ ನಾವು ಆಲಿಸಿದ್ದು. ಪ್ರಿಯರೇ, ನಿರಾಸೆ ಪಡಬೇಡಿ. ಪ್ರಾರ್ಥಿಸುವವನಿಗೆ ಎಲ್ಲವೂ ಲಭಿಸುತ್ತದೆ. ಇನ್ನು ಮುಂಬರುವ ದಿನಗಳು ನಿಮ್ಮ ಜೀವನದಲ್ಲಿ ಅನುಗ್ರಹದ ಸಾಗರವಾಗಿರುತ್ತದೆ. ನೀವು ವಿಶ್ವಾಸದಲ್ಲಿ ಹೇಳಿ, ನನ್ನ ಎಲ್ಲಾ ಕಾರ್ಯಗಳು ನನಗೆ ಲಭಿಸುತ್ತದೆ, ನನ್ನ ಎಲ್ಲಾ ನಿಯೋಗಗಳು ನನಗೆ ಸಾಧಿಸಿ ಸಿಗುತ್ತದೆ. ಪ್ರಿಯರೇ, ದೇವರ ಅದ್ಭುತ ಸಂಚಲನ ನಮ್ಮ ಜೀವನದಲ್ಲಿ ಸಂಭವಿಸಲಿ ಎಂದು ವಿಶ್ವಾಸಿಸಿ ಪ್ರಾರ್ಥಿಸೋಣ. ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.